ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ಶ್ರೀಕಂಠ. ಕೋಡಿ ಶ್ರೀಗಳು ಹೇಳಿದಂತಹ ಭವಿಷ್ಯ ನಿಜವಾಗ್ಬಿಟ್ಟಿದ್ಯಾ ಎನ್ನುವಂಥ ಚರ್ಚೆ ಈಗ ಆರಂಭವಾಗ್ತಾ ಇದೆ. ಹಾಗಾದ್ರೆ ಕೋಡಿ ಶ್ರೀಗಳು ಏನ್ ಹೇಳಿದ್ರು, ಅವ್ರು ಹೇಳಿದ ನಂತರ ಏನೆಲ್ಲ ನಡೆದು ಹೋಗಿದೆ ಅಂತ ಹೇಳ್ತಾ ಹೋಗ್ತೀನಿ ಕೇಳಿ. 2024ರ ಕಾರ್ತಿಕ ಮಾಸದ ವೇಳೆ ಕೋಡಿ ಶ್ರೀಗಳು ಒಂದಷ್ಟು ಭವಿಷ್ಯಗಳನ್ನ ಹೇಳಿದ್ರು. ಹೇಳಿದಂತಹ ಭವಿಷ್ಯವೆಲ್ಲ ನಿಜವಾಯ್ತಲ್ವೇ ಎನ್ನುವಂತಹ ಚರ್ಚೆ ಈಗ ಆರಂಭವಾಗ್ಬಿಟ್ಟಿದೆ. ಕಳೆದ ವರ್ಷ ಕೋಡಿ ಮಠದ ಸ್ವಾಮೀಜಿಗಳು ನುಡಿದಿದ್ದಂತಹ ಭವಿಷ್ಯ ಮತ್ತು ಅವರು ಹೇಳಿದ್ದ ಭವಿಷ್ಯದಲ್ಲಿ ಏನೇನು ನಿಜವಾಯ್ತು ಅನ್ನೋದನ್ನ ಸಾಮಾನ್ಯವಾಗಿ ಈಗ ಪರಿಗಣನೆಗೆ ತೆಗೆದುಕೊಳ್ಳಲಾಗ್ತಾ ಇದೆ. ಅದರಂತೆ ಕಳೆದ ವರ್ಷ ಅವರು ಕಾರ್ತಿಕ ಮಾಸದಂತಹ ವೇಳೆ ನುಡಿದಿದ್ದಂತಹ ಭವಿಷ್ಯದ ಸತ್ಯಾಸತ್ಯತೆ ಏನೆಲ್ಲ ನಡೆದಿದೆ ಅಂತ ನೋಡೋಣ. 2024ರ ದೀಪಾವಳಿ ಕಾರ್ತಿಕ ಮಾಸದಲ್ಲಿ ಕೋಡಿ ಮಠದ ಶ್ರೀಗಳು ನುಡಿದಂತಹ ಭವಿಷ್ಯ ಸ್ಪಷ್ಟವಾಗಿ ಆ ರೀತಿ ನಡೆದೋಗಿದೆ ಅಂತ. ಸಾಮಾನ್ಯವಾಗಿ ಕೋಡಿ ಮಠದ ಶ್ರೀಗಳು ಯುಗಾದಿ ಮತ್ತು ಕಾರ್ತಿಕ ಮಾಸದ ಗಡುವನ್ನ ಇಟ್ಕೊಂಡು ಭವಿಷ್ಯ ಹೇಳೋದು ಹೆಚ್ಚು. ಹೊಸ ಭವಿಷ್ಯವನ್ನ ಕನ್ನಡಿಗರ ಹೊಸ ವರ್ಷದ ದಿನವಾದ ಯುಗಾದಿಯ ಆಸುಪಾಸಿನಲ್ಲಿ ಹೇಳುವಾಗ ಮುಂದಿನ ಕಾರ್ತಿಕದವರೆಗೆ ಅಥವಾ ಕಾರ್ತಿಕ ಮಾಸದ ವೇಳೆ ಯುಗಾದಿಯವರೆಗೆ ಅಂತ ಶ್ರೀಗಳು ಹೇಳುವಂತಹ ಟೈಮ್ ಲೈನ್ ಅನ್ನ ಇಟ್ಕೊಳ್ತಾರೆ. ಕಳೆದ ಕಾರ್ತಿಕ ಮಾಸದ ವೇಳೆ ಅಂದ್ರೆ ದೀಪಾವಳಿ ಹಬ್ಬದ ಆಸುಪಾಸಿನಲ್ಲಿ ಹಲವು ವಿಚಾರಗಳನ್ನ ಪ್ರಸ್ತಾಪಿಸಿದ್ರು, ಹೇಳಿದ್ರು. ಅದರಲ್ಲಿ ಪ್ರಮುಖವಾಗಿ ಅವರು ಹೇಳಿದಂತಹ ಪ್ರಾಕೃತಿಕ ವಿಕೋಪ, ಮುಖ್ಯಮಂತ್ರಿ ಬದಲಾವಣೆ ಮತ್ತು ಗಡಿ ಉದ್ವಿಗ್ನತೆಯ ವಿಚಾರ. ಕಳೆದ ವರ್ಷದ ಯುಗಾದಿಯ ವೇಳೆ ದೇವರ ನಾಡಿನಲ್ಲಿ ಪ್ರಾಕೃತಿಕ ವಿಕೋಪಕ್ಕೆ ಜನರು ಭಾರಿ ತೊಂದರೆಯನ್ನ ಅನುಭವಿಸಲಿದ್ದಾರೆ ಅಂತ ಕೋಡಿ ಮಠದ ಶ್ರೀಗಳು ಹೇಳಿದ್ರು. ಅದರಂತೆ ಕೇರಳದ ವೈನಾಡು ಜಿಲ್ಲೆಯಲ್ಲಿ ಕಂಡು ಕೇಳರಿಯದ ಮಳೆ, ಭೂಕುಸಿತಕ್ಕೆ 254 ಜನ ಸಾವನ್ನಪ್ಪಿದ್ರು. ಮನೆ ಮುಂಗಟ್ಟುಗಳು ಕೊಚ್ಚಿ ಹೋಗಿದ್ವು. ಇಷ್ಟೇ ಅಲ್ಲ, ಕರ್ನಾಟಕದ ಕರಾವಳಿ ಭಾಗದಲ್ಲಿ ಎರಾಬಿರಿ ಮಳೆ ಸುರಿದಿತ್ತು. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಬಹಳ ದಿನಗಳಿಂದ ಚರ್ಚೆಯಲ್ಲಿರುವಂತಹ ವಿಚಾರ ಆಗ್ಬಿಟ್ಟಿದೆ ಸದ್ಯಕ್ಕೆ. ಇದಕ್ಕೆ ಸಂಬಂಧಿಸಿದಂತೆಯೂ ಕೂಡ ಕೋಡಿ ಮಠದ ಶ್ರೀಗಳು ಪದೇ ಪದೇ ಹೇಳಿಕೆಯನ್ನ ಕೊಟ್ಟಿದ್ರು. ಪರೋಕ್ಷವಾಗಿ ಸಿಎಂ ಬದಲಾವಣೆ ಕಾಂಗ್ರೆಸ್ಸಿಗೆ ಸುಲಭದ ವಿಚಾರವಲ್ಲ ಅಂತ ಹೇಳಿದ್ರು. ಕಳೆದ ವರ್ಷದ ಕಾರ್ತಿಕ ಮಾಸದ ವೇಳೆ ಹಾಸನ ಜಿಲ್ಲೆ ಹಾರನಹಳ್ಳಿ ಅರಸೀಕೆರೆ ಕೋಡಿ ಮಠದ ಸಂಸ್ಥಾನದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಹಾಲುಮತ ಸಂಸ್ಥಾನಕ್ಕೆ ಸಮಾಜದ ಬಲವಿದೆ, ಅವರಿಂದ ಸಮಾಜ ಕಲ್ಯಾಣ ಕೆಲಸಗಳು ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ, ಸಮಾಜದಲ್ಲಿ ಲೋಕೋತ್ತರ ಕಾಣಿಕೆ ಇದೆ, ಹಾಗಾಗಿ ಹಾಲು ಕೆಟ್ಟರು ಹಾಲುಮತ ಕೆಡೋದಿಲ್ಲ, ಸಿದ್ದರಾಮಯ್ಯನವರು ಅವರಿಗಾಗಿಯೇ ಪದತ್ಯಾಗ ಮಾಡಬೇಕೇ ಹೊರತು ಬಲವಂತದಿಂದ ಅಲ್ಲ ಅಂತ ಶ್ರೀಗಳು ಹೇಳಿದ್ದನ್ನ ನಾವಿಲ್ಲಿ ಸ್ಮರಿಸಬಹುದು. ಇನ್ನು ನಮ್ಮ ದೇಶ ಭರತಖಂಡಕ್ಕೆ ಗಡಿ ಸಮಸ್ಯೆ ಎದುರಾಗುತ್ತೆ ಅಂತ ಕೋಡಿ ಶ್ರೀಗಳು ಹೇಳಿದ್ರು. ದೇಶದ ಉತ್ತರ ಭಾಗದಲ್ಲಿ ಸಾವು ನೋವುಗಳು ಸಂಭವಿಸುತ್ತೆ ಅಂತ ಹೇಳಿದ್ರು. ಅದರಂತೆ ಆಯ್ತು. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ಕೃತ್ಯಕ್ಕೆ 26 ಜನ ಬಲಿಯಾದ್ರು. ಇದಕ್ಕೆ ಭಾರತದ ಪ್ರತೀಕಾರ ಮತ್ತು ಪಾಕಿಸ್ತಾನದ ಜೊತೆಗಿನ ಉದ್ವಿಗ್ನತೆಯನ್ನ ಇದಕ್ಕೆ ತಾಳೆ ಹಾಕಲಾಗಿತ್ತು. ಇನ್ನು ಕಳೆದ ಕಾರ್ತಿಕ ಮಾಸದ ವೇಳೆ ದೇಶದ ಪ್ರಭಾವಿ ವ್ಯಕ್ತಿಯೊಬ್ಬರು ಇಹಲೋಕವನ್ನ ತ್ಯಜಿಸ್ತಾರೆ ಅಂತ ಕೋಡಿ ಶ್ರೀಗಳು ಹೇಳಿದ್ರು. ಅದರಂತೆ ಡಿಸೆಂಬರ್ 26, 2024ರಂದು ದೇಶದ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮೃತಪಟ್ಟಿದ್ರು. 92 ವರ್ಷದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ರು. ದೇಶದ 3 ಬಾರಿ ಪ್ರಧಾನಿಯಾಗಿದ್ದಂತಹ ಪ್ರಧಾನಿಗಳ ಪೈಕಿ ಮನಮೋಹನ್ ಸಿಂಗ್ ಕೂಡ ಒಬ್ರು. ಇನ್ನು ಜಾಗತಿಕವಾಗಿ ವಿಶ್ವದ ಆರ್ಥಿಕತೆಯ ಮೇಲೆ ಸಾಕಷ್ಟು ಪೆಟ್ಟು ಬೀಳುತ್ತೆ ಅಂತ ಕೋಡಿ ಮಠದ ಶ್ರೀಗಳು ಹೇಳಿದ್ರು. ಇರಾನ್ ಇಸ್ರೇಲ್ ಯುದ್ಧ ಆರ್ಥಿಕತೆಯ ಮೇಲೆ ಪೆಟ್ಟು ಕೊಡೋದಕ್ಕೆ ಆರಂಭಿಸಿತು. ಇನ್ನು ಮುಂದುವರಿದ ಭಾಗವಾಗಿ ಭಾರತವೂ ಸೇರಿದಂತೆ ಹಲವು ರಾಷ್ಟ್ರಗಳ ಮೇಲೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇನ್ನು ಸಿಕ್ಕಾಪಟ್ಟೆ ಸುಂಕವನ್ನ ಹಾಕ್ಬಿಟ್ರು. ಉಕ್ರೇನ್ ರಷ್ಯಾ ಯುದ್ಧಕ್ಕೆ ಸಂಬಂಧಿಸಿದಂತೆ ರಷ್ಯಾದಿಂದ ತೈಲ ಖರೀದಿಸಬಾರ್ದು ಅಂತ ಟ್ರಂಪ್ ಭಾರತಕ್ಕೆ ಸೂಚಿಸಿದ್ರು. ಆದ್ರೆ ಇದಕ್ಕೆ ಭಾರತ ಮಣೆ ಹಾಕಿಲ್ಲ. ಇವೆಲ್ಲವನ್ನ ಗಮನಿಸಿದ್ರೆ ಹಾಗಾದ್ರೆ ಕೋಡಿ ಮಠದ ಶ್ರೀಗಳು ಹೇಳಿದಂತಹ ಭವಿಷ್ಯ ನಿಜವಾಯ್ತಲ್ವಾ ಎನ್ನುವಂತಹ ಚರ್ಚೆ ಇದೀಗ ಮುನ್ನೆಲೆಗೆ ಬಂದಿದೆ. ಹಾಗಾದ್ರೆ ಈ ವರ್ಷ ಕೋಡಿ ಶ್ರೀಗಳು ಏನೆಲ್ಲ ಹೇಳ್ತಾರೆ, ಅದು ಏನೆಲ್ಲ ನಡೆಯುತ್ತೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ದು, ವೇಗ ನಮ್ಮದು.